ಖರ್ಚಿಲ್ಲದೆ ಚೆಂದ ಆಗಬೇಕಾ? ಹಲೋ, ನಮಸ್ತೆ. ನೀವೇನು ಜಾಸ್ತಿ ಖರ್ಚು ಮಾಡೋದು ಬೇಕಾಗಿಲ್ಲ. ಅಕ್ಕಿ ತೊಳೆಯುವಾಗ ಈ ಒಂದು ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿದರೆ ಗ್ಲಾಸ್ ಟೈಪ್ ಆಫ್ ಸ್ಕಿನ್ನನ್ನು ನೀವು ಮನೆಯಲ್ಲೇ ಪಡ್ಕೋಬೋದು. ನೀವು ತುಂಬ ಸಿಂಪಲ್, ನಿಮಗೆ ಜಾಸ್ತಿ ಲೋಷನ್ಗಳು ಕ್ರೀಮ್ಗಳನ್ನು ಹಾಕೊಳ್ಳೋದು ಇಷ್ಟ ಇಲ್ಲ, ಜಾಸ್ತಿ ಖರ್ಚು ಮಾಡೋದು ಇಷ್ಟ ಇಲ್ಲ, ಹೊರಗಡೆ ಕ್ರೀಮ್ಗಳನ್ನೆಲ್ಲ ಹಾಕೋದು ಇಷ್ಟನೇ ಆಗ್ತಾ ಇಲ್ಲ, ಆದರೂ ಗ್ಲೋಯಿಂಗ್ ಸ್ಕಿನ್ ಬೇಕು, ಫ್ಲಾಲೆಸ್ ಸ್ಕಿನ್ ಬೇಕು, ಗ್ಲಾಸ್ ಟೈಪ್ ಆಫ್ ಸ್ಕಿನ್ ಬೇಕು ಅಂತಂದರೆ ಈ ಸಿಂಪಲ್ ಟಿಪ್ಸನ್ನು ಯಾರು ಬೇಕಾದರೂ ಖರ್ಚಿಲ್ಲದೆ ಸುಲಭವಾಗಿ ಫಾಲೋ ಮಾಡ್ಬೋದು. ಪ್ರತಿದಿನ ನಾವು ಅಟ್ಲೀಸ್ಟ್ ದಿನಕ್ಕೆ ಒಂದ್ಸರಿ ಆದರೂ ಅನ್ನ ಮಾಡೇ ಮಾಡ್ತೀವಿ. ರೈಸು, ಗಂಜಿಯು ಏನಾದರೂ ಮಾಡೇ ಮಾಡ್ತೀವಿ. ಅದು ಕುಚ್ಚಲಕ್ಕಿದಿರಲಿ ಅಥವಾ ವೈಟ್ ರೈಸ್ದಿರಲಿ, ಬೆಳ್ತಿಗೆ ಅನ್ನ ಇರಲಿ, ಯಾವುದಾದ್ರೂ ಇರಲಿ, ತೊಂದರೆ ಇಲ್ಲ. ನೀವು ಏನು ಮಾಡಬೇಕು ಅಂತಂದರೆ, ಅಕ್ಕಿಯನ್ನು ನೀವು ಅನ್ನಕ್ಕಿಡೋಕ್ಕಿಂತ ಮುಂಚೆ 2 ಅಥವಾ 3 ಸರಿ ತೊಳಿತೀರ, ಕರೆಕ್ಟಾ? ಫಸ್ಟ್ 1-2 ಸರಿ ಕ್ಲೀನಾಗಿ ತೊಳ್ಕೊಳ್ಳಿ. 3ನೇ ಸರಿ ತೊಳ್ಕೊಳ್ಳುವಾಗ ಒಂದು ಸ್ವಲ್ಪ ಅಕ್ಕಿ ಮತ್ತು ನೀರನ್ನು ಒಂದು ಬೌಲಲ್ಲಿ ಹಾಕಿ. ಜಸ್ಟ್ ಒಂದು ಅರ್ಧ ಸ್ಪೂನಷ್ಟು ಸಾಕು, ಅಕ್ಕಿ ಅಷ್ಟು ಬೇಡ. ಒಂದು ಸ್ವಲ್ಪ ಅಕ್ಕಿ ಮತ್ತು ನೀರನ್ನು ಒಂದು ಬೌಲಲ್ಲಿ ಹಾಕಿ. ಫಸ್ಟ್ 2 ಸರಿ ಕ್ಲೀನಾಗಿ ತೊಳ್ಕೊಂಡು ಬಿಡಬೇಕು ನೀವು. 3ನೇ ಸರಿ ತೊಳ್ಕೊಳ್ಳುವಾಗ ಒಂದು ಸ್ವಲ್ಪ ಅಕ್ಕಿ ಮತ್ತು ನೀರನ್ನು ಒಂದು ಬೌಲಿಗೆ ಹಾಕಿ ಇಟ್ಬಿಡಿ. ಅದಾದ ನಂತರ ಅನ್ನಕ್ಕೆ ಇಟ್ಬಿಡಿ. ಆ ಬೌಲಲ್ಲಿ ಅಕ್ಕಿ ಮತ್ತು ನೀರು ಇದೆಯಲ್ವ, ಅದು ಹಾಗೇ ಇರಲಿ. ಒಂದು ಅರ್ಧ ಗಂಟೆ ಬಿಡಿ. ಅದಕ್ಕಿಂತ ಮುಂಚೆ ನೀವು ಬೌಲಿಗೆ ಹಾಕ್ತಿರಲ್ಲ, ಲೈಟಾಗಿ ಕೈಯಿಂದ ಈ ಥರ ಕ್ರಷ್ ಮಾಡಿ. 3ನೇ ಸರಿ ತೊಳೆದ ಅಕ್ಕಿ ಮತ್ತು ನೀರನ್ನು ಬೌಲಿಗೆ ಹಾಕ್ತಿರಲ್ಲ, ಆ ಟೈಮಲ್ಲಿ ಅಕ್ಕಿಯನ್ನು ಲೈಟಾಗಿ ಈ ಥರ ಕ್ರಷ್ ಮಾಡ್ಕೊಳ್ಳಿ. ಯಾಕಂತಂದರೆ ಸ್ವಲ್ಪ ಅದರದ ಅಂಶ ನೀರಲ್ಲಿ ಬಿಡಬೇಕು. ಅದಾದ ನಂತರ ಅರ್ಧ ಗಂಟೆ ಇಟ್ಬಿಡಿ. ನಿಮ್ಗೆ ಇದರಲ್ಲಿ ಬೆಳ್ತಿಗೆ ಅಕ್ಕಿ ಆದರೆ ತುಂಬ ಒಳ್ಳೆಯದು. ಅಥವಾ ಮೀಲ್ಸಿಗೆ ನಾವು ಜಾಸ್ಮಿನ್ ರೈಸ್, ಬಾಸ್ಮತಿ ರೈಸ್ ಬಳಸ್ತೀವಲ್ಲ, ಆ ಅಕ್ಕಿ ಆದರೂ ತುಂಬ ಒಳ್ಳೆಯದು. ಇಲ್ಲದಿದ್ದರೆ ಏನೂ ತೊಂದರೆ ಇಲ್ಲ. ನಾರ್ಮಲಾಗಿ ನೀವು ಊಟಕ್ಕೆ ಯಾವ ರೈಸನ್ನು ಬಳಸ್ತೀರಾ ಆ ಅಕ್ಕಿ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಅರ್ಧ ಗಂಟೆ ಆದ ನಂತರ ರೈಸನ್ನು ಎತ್ತಿ ಪಕ್ಕಕ್ಕಿಡಿ, ನೀರನ್ನು ತಗೊಳ್ಳಿ. ರೈಸನ್ನು ಬಿಸಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಟೈಮ್ ನೀವು ಅನ್ನಕ್ಕೆ ಅದನ್ನ ಬಳಸ್ಬೋದು. ನಾವು ರೈಸನ್ನು ಯಾವತ್ತೂ ಬಿಸಾಡಬಾರ್ದು, ಅಥವಾ ದೋಸೆಗೂ ಏನಕ್ಕಾದ್ರೂ ಹಾಕ್ಬೋದು. ಆ ನೀರು ಬರುತ್ತಲ್ವ, ಅದಕ್ಕೆ ಒಂದು ಸ್ವಲ್ಪ ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ಲನ್ನು ಸೇರಿಸಿ. ಅಲೋವೆರಾ ಜೆಲ್ ನಾನು ಯಾವಾಗಲೂ ನಿಮಗೆ ಹೇಳ್ತೀನಿ, ಪ್ಯೂರ್ ಆಗಿರೋದನ್ನೇ ಬಳಸಿ. ನಿಮಗೆ ಅಲೋವೆರಾ ಜೆಲ್ಲಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಬರುತ್ತೆ. ಫುಲ್ ಅಂದರೆ ಕಲರ್ ಇರಲ್ಲ, ಕಲರ್ಲೆಸ್ ಆಗಿ ಬರುತ್ತೆ ನೋಡಿ, ಅದು ತಗೊಳ್ಳಿ. ನಿಮ್ಗೆ ಲಿಂಕ್ ಬೇಕು ಅಂತಿದ್ರೆ ಒಳ್ಳೆ ಅಲೋವೆರಾ ಜೆಲ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಹಾಗೆಯೇ ಇನ್ನೊಂದು ಏನು ಅಂತಂದರೆ, ಒಳ್ಳೊಳ್ಳೆಯ ಫೇಸ್ ವೈಟ್ನಿಂಗ್ ಕ್ರೀಮ್ ಇದೆ. ಪಿಲ್ಗ್ರಿಮ್ ಅವ್ರದ್ದು ಕೊರಿಯನ್ ರೈಸ್ ವಾಟರ್ ಡೇ ಕ್ರೀಮ್ ಅಂತ ಒಂದಿದೆ. ಅದು ತುಂಬ ಚೆನ್ನಾಗಿದೆ. ರೈಸ್ ವಾಟರ್ ಕ್ರೀಮನ್ನು ಯಾರು ಅಂದರೆ ಹುಡುಕ್ತಾ ಇದ್ದೀರಾ, ಫೇಸ್ ವೈಟ್ನಿಂಗ್ ಅದು ಬ್ರೈಟ್ನಿಂಗ್ ಆಗಬೇಕು ಅಂತಂದ್ಬಿಟ್ಟು, ಅವ್ರಿಗೆ ಬೇಕಾದರೂ ಆ ಪಿಲ್ಗ್ರಿಮ್ ಅವ್ರದ್ದು ಕೊರಿಯನ್ ರೈಸ್ ವಾಟರ್ ಕ್ರೀಮ್ ಇದೆಯಲ್ವ, ಅದರದ್ದು ಲಿಂಕ್ ಬೇಕಾದರೂ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಹಾಗೆಯೇ ನಾನು ಹೇಳಿರುವಂಥದ್ದು ಅಲೋವೆರಾ ಜೆಲ್ದು ಲಿಂಕ್ ಹಾಕಿರ್ತೇನೆ. ನಿಮಗೆ ಅಲೋವೆರಾ ಜೆಲ್ಲು ಎಲ್ಲ ಕಡೆ ಸಿಗುತ್ತೆ, ಅಂದರೆ ಹಸಿರು ಬಣ್ಣ ಬರುತ್ತಲ್ವ, ಅದು ಬೇಡ. ಟ್ರಾನ್ಸ್ಪರೆಂಟ್ ಆಗಿರೋದು, ಕಲರ್ಲೆಸ್ ಇರುತ್ತೆ ನೋಡಿ, ನಾನು ಯಾವಾಗಲೂ ತೋರಿಸ್ತಾ ಇರ್ತೀನಿ ವಿಡಿಯೋದಲ್ಲಿ, ಆ ಥರದನ್ನು ಬಳಸೋದು ಪ್ಯೂರ್ ಆಗಿರುತ್ತೆ. ಇಲ್ಲ ಮನೆಯಲ್ಲಿ ಪ್ಲ್ಯಾಂಟಲ್ಲಿ ಗಿಡ ಇದೆ ಅಂತಂದರೆ ಅದರಿಂದ ಕ್ಲೀನಾಗಿ ಕಟ್ ಮಾಡಿ, ಅದರ ಒಂಥರ ಹಳದಿ ಕಲರ್ ನೀರು ಬರುತ್ತಲ್ವ, ಅದನ್ನ ಹೋಗಲಿಕ್ಕೆ ಬಿಟ್ಟು, ಅದಾದ ನಂತರ ಅದನ್ನ ಕ್ಲೀನಾಗಿ ಅಂದರೆ ತೊಳೆದು ಕಟ್ ಮಾಡಿ ಅದರ ಜೆಲ್ಲನ್ನು ತೆಗೆದು ಬಳಸ್ಬೋದು. ಅಥವಾ ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ಲನ್ನು ಬಳಸ್ಬೋದು. ರೈಸ್ ವಾಟರ್ಗೆ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಆದ ನಂತರ ನೀಟಾಗಿ ಮುಖ ಕುತ್ತಿಗೆಗೆ ಹಚ್ಕೊಳ್ಳಿ. ನೀವು ಕೈಗೂ ಹಚ್ಕೋಬೋದು. ಹಚ್ಕೊಂಡು ಒಂದು 15 ನಿಮಿಷ ಬಿಡಿ. 15 ನಿಮಿಷ ಬಿಟ್ಟಾದ ನಂತರ ಕ್ಲೀನಾಗಿರುವಂಥ ನೀರನ್ನು ಮುಖನ ತೊಳ್ಕೊಳ್ಳಿ. ನಿಮಗೆ ರೈಸ್ ವಾಟರ್ ನಾನು ಪ್ರತಿ ಸರಿ ಹೇಳ್ತೀನಿ, ಇದು ಏನು ಅಂತಂದರೆ ಸ್ಕಿನ್ ಬ್ರೈಟನಿಂಗ್ ಮಾಡೋದಕ್ಕೆ, ಸ್ಕಿನ್ನನ್ನು ಬೆಳ್ಳಗೆ ಮಾಡೋದಕ್ಕೆ, ನಿಮ್ಮ ಸ್ಕಿನ್ನಿಗೆ ಅಂದರೆ ನಿಮ್ಮ ಮುಖಕ್ಕೆ ಕಾಂತಿಯನ್ನು ಕೊಡೋದಕ್ಕೆ, ಗ್ಲೋನೆಸ್ಸನ್ನು ಜಾಸ್ತಿ ಮಾಡೋದಕ್ಕೆ ತುಂಬ ಒಳ್ಳೆಯದು. ನೀವು ತುಂಬ ನೋಡಿರ್ತೀರ ಇವಾಗ ಎಲ್ಲ ಕಾಸ್ಮೆಟಿಕ್ಸ್ಗಳಲ್ಲಿ ಜಾಸ್ತಿ, ಕಾಸ್ಮೆಟಿಕ್ ಅನ್ನೋದಕ್ಕಿಂತ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳಲ್ಲಿ ರೈಸ್ ವಾಟರ್ ಬೇಸ್ಡೇ ಕ್ರೀಮ್ಗಳಿರ್ಬೋದು, ಮಾಯ್ಶ್ಚರೈಸಿಂಗ್ ಕ್ರೀಮ್ಗಳಿರ್ಬೋದು, ಅಥವಾ ಸನ್ಸ್ಕ್ರೀನ್ ಲೋಷನ್ಗಳಿರ್ಬೋದು ಬರುತ್ತೆ. ಯಾಕಂತಂದರೆ ಸ್ಕಿನ್ ತುಂಬ ಒಳ್ಳೆಯದು ಅಂತ ರೈಸ್ ವಾಟರ್ ಅಂತ ಹೇಳೋದನ್ನು ನೀವು ಕೇಳಿರ್ಬೋದು. ಸೊ ಸ್ಕಿನ್ ಬ್ರೈಟನಿಂಗ್ ಇದು ಒಳ್ಳೆಯದು. ಫ್ಲಾಲೆಸ್ ಸ್ಕಿನ್ನನ್ನು ಕೊಡಲಿಕ್ಕೆ, ಅಂದರೆ ಮುಖದಲ್ಲಿ ಏನಾದರೂ ಇಂಪ್ಯೂರಿಟಿ ಇದ್ದರೆ, ಅಲ್ಲಲ್ಲಿ ಮೊಡವೆ ಮಾರ್ಕ್ಗಳಿರುತ್ತೆ, ಏನೋ ರ್ಯಾಷಸ್ ಆಗಿ ಮಾರ್ಕ್ಗಳು ಬಿದ್ದಿರುತ್ತೆ, ಅಥವಾ ಏನಂತಾರೆ ಬಂಗು ಮಾರ್ಕ್ ಇರುತ್ತೆ, ಈ ಥರದ್ದು ಏನಾದರೂ ಇಂಪ್ಯೂರಿಟಿ ಅಲ್ಲಲ್ಲಿದ್ದರೆ ಅದನ್ನ ಕಾಲಕ್ರಮೇಣ ಲೈಟನ್ ಮಾಡುತ್ತೆ. ನಿಮಗೆ ಇವತ್ತು ಹಚ್ಚಿ ನಾಳೆ ಯಾವುದೂ ಆಗಲ್ಲ. ಆ ಥರ ಮ್ಯಾಜಿಕ್ ಮಾಡುವಂಥದ್ದು ಯಾವುದೂ ಇಲ್ಲ. ನೀವು ರೆಗ್ಯುಲರ್ ಆಗಿ ಒಂದು 2 ವಾರ ಆದರೂ ಇದನ್ನು ಪ್ರತಿದಿನ ಬಳಸಬೇಕು. ಪ್ರತಿದಿನ ಅಲ್ಲದಿದ್ದರೂ ವಾರದಲ್ಲಿ 3ರಿಂದ ಒಂದು 5 ಸರಿ ಆದರೂ ನೀವು ಬಳಸಬೇಕು. ಇದು ಏನೂ ಇಲ್ಲ. ರೈಸ್ ನೀವು ತೊಳೆದಾದ ನಂತರ ಲಾಸ್ಟಿಗೆ ಒಂದು ಸ್ವಲ್ಪ ನೀರನ್ನು ಎತ್ತಿಡೋದು,
ಅದಕ್ಕೊಂದು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಹಾಕೋದು, ಮುಖಕ್ಕೆ ಹಚ್ಕೊಳ್ಳೋದು. ಕಷ್ಟ ಇಲ್ಲ, ಜಾಸ್ತಿ ಖರ್ಚು ಇಲ್ಲ, ಬಟ್ ರಿಸಲ್ಟ್ ಮಾತ್ರ ಬೆಸ್ಟ್ ಸಿಗುತ್ತೆ. ನೀವು ನಾನು ಹೇಳಿದೆ ಅಂತಲ್ಲ, ಒಂದು 2 ವಾರ ಟ್ರೈ ಮಾಡಿ. ಇದು ಸೇಫ್. ಇನ್ನೊಂದು ಏನು ಅಂತಂದರೆ ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೆ ಇದು ಸೇಫ್, ಏನೂ ಪ್ರಾಬ್ಲಮ್ ಆಗಲ್ಲ. ಒಂದು ವೇಳೆ ನಿಮ್ಮದು ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಸ್ಕಿನ್, ತುಂಬ ಪಿಂಪಲ್ಗಳಿದೆ, ಆ್ಯಕ್ಟಿವ್ ಪಿಂಪಲ್ಗಳಿದೆ, ತುಂಬ ಸೆನ್ಸಿಟಿವ್ ಸ್ಕಿನ್, ಏನೇ ಹಚ್ಚಿದ್ರೂ ಮುಖ ರೆಡ್ ಆಗುತ್ತೆ, ಅದು ತುಂಬ ಮೊಡವೆಗಳು ಆ್ಯಕ್ಟಿವ್ ಆಗಿದೆ ಅಂತಂದರೆ ಅಂಥ ಟೈಮಲ್ಲಿ ಹಚ್ಚಕ್ಕೆ ಹೋಗಬೇಡಿ. ಬೇರೆ ಏನಾದರೂ ರಿಯಾಕ್ಷನ್ ಆಗ್ಬೋದು. ಅದು ಬಿಟ್ಟು ಬೇರೆ ಯಾರು ಬೇಕಾದರೂ ಹಚ್ಕೊಬೋದು. 10-15 ನಿಮಿಷ ಬಿಟ್ಟು ತೊಳೆಯಿರಿ. ಇದರಲ್ಲಿ ಇನ್ನೊಂದು ನಾವು ಅಲೋವೆರಾ ಜೆಲ್ ಸೇರಿಸ್ತೀವಲ್ವ, ಅದರ ಉಪಯೋಗ ಏನು ಅಂತಂದರೆ ಸ್ಕಿನ್ನನ್ನು ಡೀಪಾಗಿ ಹೈಡ್ರೇಟ್ ಮಾಡುತ್ತೆ. ಕೆಲವೊಂದು ಸರಿ ಏನಾಗುತ್ತೆ, ರೈಸ್ ವಾಟರನ್ನು ನಾವು ಮುಖಕ್ಕೆ ಹಚ್ಚಿ ತುಂಬ ಹೊತ್ತು ಬಿಟ್ಬಿಡ್ತೀವಿ ಅಂತ ಇಟ್ಕೊಳ್ಳಿ, ಸ್ಕಿನ್ ಸ್ವಲ್ಪ ಡ್ರೈ ಆದಾಗ ಅನಿಸುತ್ತೆ ನಿಮಗೆ. ಸೊ ಅಲೋವೆರಾ ಜೆಲ್ ಅದನ್ನ ಕಂಟ್ರೋಲ್ ಮಾಡುತ್ತೆ, ಸ್ಕಿನ್ನನ್ನು ಡೀಪ್ ಹೈಡ್ರೇಟ್ ಮಾಡುತ್ತೆ. ಡ್ರೈ ಸ್ಕಿನ್ ಅವರಿಗಂತೂ ಅಲೋವೆರಾ ಜೆಲ್ ತುಂಬ ಒಳ್ಳೆಯದು. ಇದೇನು ಮಾಡುತ್ತೆ, ಅಲೋವೆರಾ ಜೆಲ್ ಸ್ಕಿನ್ನನ್ನು ಡೀಪಾಗಿ ಹೈಡ್ರೇಟ್ ಮಾಡುತ್ತೆ. ರಿಂಕಲ್ಸ್ ಬೀಳೋದು, ಸುಕ್ಕು ಬೀಳೋದು ಕಮ್ಮಿ ಆಗುತ್ತೆ. ಸ್ಕಿನ್ಗೆ ಏನಂತಾರೆ, ಸ್ಕಿನ್ನನ್ನು ಸೂತನ್ ಮಾಡುತ್ತೆ. ಅಂದರೆ ಆ ಕಾಮ್ ಆಗಿಡೋ ಥರ ಮಾಡುತ್ತೆ. ನಾವು ಬಿಸಿಲಿಗೆ ಓಡಾಡಿ ಮುಖ ಎಲ್ಲ ರೆಡ್ ಆಗಿರುತ್ತೆ, ಸಣ್ಣ ಟನ್ ಆಗಿ ಮುಖ ಒಂಥರ ಕಿರಿಕಿರಿ ಕೆಂಪಾಗಿರುತ್ತಲ್ವ, ಅಂಥ ಟೈಮಲ್ಲಿ ಕೂಡ ಅಲೋವೆರಾ ಜೆಲ್ಲನ್ನು ಹಾಗೆ ಜಸ್ಟ್ ಮುಖ ತೊಳೆದು ಫ್ರೆಶ್ಶಾಗಿ ಹಚ್ಕೊಂಡ್ರು ಕೂಡ ಅಷ್ಟೇ ಸ್ಕಿನ್ ನಿಮಗೆ ತುಂಬ ಕಾಮ್ ಅಂತ ಅನಿಸುತ್ತೆ. ಒಂದಿನ ಬಿಟ್ಟು ನೋಡಿದಾಗ ನಿಮ್ಮದು ಸ್ಕಿನ್ ಫುಲ್ ಗ್ಲೋ ಆದಾಗ ಅನಿಸುತ್ತೆ. ಅಲೋವೆರಾ ಜೆಲ್ ಆ ಥರ ಮ್ಯಾಜಿಕ್ ಮಾಡುತ್ತೆ. ಸೊ ರೈಸ್ ವಾಟರ್ ಜೊತೆ ನಾವು ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡಿ ಹಚ್ಚಿದಾಗ ನಮಗೆ ತುಂಬ ಒಳ್ಳೆಯ ಬೆನಿಫಿಟ್ ಸಿಗುತ್ತೆ. ಖರ್ಚು ಮಾಡಬೇಕಾಗಿಲ್ಲ, ಜಾಸ್ತಿ ಥಿಂಕ್ ಮಾಡಬೇಕಾಗಿಲ್ಲ. ಯಾಕಂತಂದರೆ ಇದರಲ್ಲಿ ಯಾವುದೇ ಥರದ ಕೆಮಿಕಲ್ ಇಲ್ಲ. ಪ್ರಾಬ್ಲಮ್ ಎಲ್ಲ ಆಗುತ್ತೆ ಅಂತಂದರೆ ನೀವು ರೈಸನ್ನು ಕ್ಲೀನಾಗಿ ತೊಳೆದಿಲ್ಲದಿದ್ದರೆ ಆ ನೀರು ತಗೊಳ್ಳೋಕ್ಕಿಂತ ಮುಂಚೆ, ಅಥವಾ ನೀವು ಕಲಬೆರಕೆ ಇರುವಂಥ ಅಲೋವೆರಾ ಜೆಲ್ಲನ್ನು ಹಾಕ್ಕೊಂಡ್ರೆ ಮಾತ್ರ ಪ್ರಾಬ್ಲಮ್ ಆಗ್ಬೋದು. ಇಲ್ಲದಿದ್ದರೆ ಏನೂ ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಈ ಥರ 2-4 ವಾರ ನೀವು ಟ್ರೈ ಮಾಡಿ. ನಾನು ಹೇಳೋದು ಬೇಕಾಗಿಲ್ಲ, ನಿಮಗೆ ವಿಸಿಬಲ್ ರಿಸಲ್ಟ್ ಗೊತ್ತಾಗುತ್ತೆ. ಆದರೆ ಅಟ್ಲೀಸ್ಟ್ ವಾರದಲ್ಲಿ ಒಂದು 5 ದಿನ ಆದರೂ ಅಪ್ಲೈ ಮಾಡಿ. ಇನ್ನೊಂದು ಏನು ಅಂತಂದರೆ ತುಂಬ ಹೊತ್ತು ಮುಖದಲ್ಲಿ ಬಿಡಬಾರ್ದು. ಖಾಲಿ 10-15 ನಿಮಿಷ ನೀವು ಇದನ್ನ ಹಚ್ಚಿಬಿಟ್ಟು ಅನಂತರ ಮುಖ ತೊಳೆದರೆ ಸಾಕು. ಮುಖ ತೊಳೆದಾದ ನಂತರ ಲೈಟಾಗಿ ಅಲೋವೆರಾ ಜೆಲ್ ಅಥವಾ ನಿಮ್ಮ ರೆಗ್ಯುಲರ್ ಮಾಯಿಶ್ಚರೈಸರನ್ನು ಮುಖ ಒರೆಸಿ ಆದ ನಂತರ ಹಚ್ಕೊಳ್ಳಿ. ಮುಖ ಸೂಪರ್ ಆಗುತ್ತೆ. ರೈಸ್ ವಾಟರ್ ಮತ್ತು ಅಲೋವೆರಾ ಜೆಲ್ದು ಫೇಸ್ ಪ್ಯಾಕ್ ನಾವು ಡೈಲಿ ಹಚ್ತೀವಿ, ಅದರಿಂದ ಕೂಡ ಮುಖ ಕ್ಲಿಯರ್ ಆಗುತ್ತೆ, ಸ್ಕಿನ್ ಫ್ಲಾಲೆಸ್ ಆಗುತ್ತೆ, ಗ್ಲಾಸ್ ಸ್ಕಿನ್ ಸಿಗುತ್ತೆ. ಅದಾದ ನಂತರ ರೆಗ್ಯುಲರ್ ಆಗಿ ನಾವು ಮುಖ ತೊಳೆದಾದ ನಂತರ ನಾವು ಮಾಯಿಶ್ಚರೈಸರನ್ನು ಅಪ್ಲೈ ಮಾಡ್ತೀವಿ, ಅವಾಗ ಕೂಡ ಸ್ಕಿನ್ ತುಂಬ ಗ್ಲೋ, ಅಂದರೆ ಈ ಥರ ನಿಮಗೆ ಎಲಾಸ್ಟಿಸಿಟಿ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ, ಯೂತ್ಫುಲ್ ಲುಕ್ ಸಿಗುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಸೊ ನೀವು ನೀಟಾಗಿ ಪ್ರತಿದಿನ ತಾಳ್ಮೆಯಿಂದ ಮಾಡ್ಕೊಂಡು ಬಂದರೆ ಸಾಕು. ಒಂದು ವೇಳೆ ಅಂಥ ಪ್ರಾಬ್ಲಮ್ ಏನೂ ಆಗಲ್ಲ, ನೀವು ಹಾಕೋಕ್ಕಿಂತ ಮುಂಚೆ ಏನೇನಾದರೂ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನಿಮಗೇನಾದರೂ ಒಳ್ಳೆಯ ಮಾಯಿಶ್ಚರೈಸರ್ದು ಲಿಂಕ್ ಬೇಕು ಅಂತಂದರೆ ಎಲ್ಲ ಟೈಪ್ ಆಫ್ ಸ್ಕಿನ್ಗೆ ಆಗೋದು ನಾನು ಹಾಕಿರ್ತೀನಿ, ಕೆಲವೊಂದು ನೀವು ಆನ್ಲೈನಲ್ಲಿ ಬೈ ಮಾಡ್ಬೋದು. ನಿಮಗೊಂದು ವೇಳೆ ನಿಮ್ಮದು ತುಂಬ ಸೆನ್ಸಿಟಿವ್ ಸ್ಕಿನ್, ಒಂದೆರಡು ಸರಿ ಹಚ್ಚಿದಾಗ ನಿಮ್ಗೇನೋ ಮುಖ ತುಂಬ ಅಂದರೆ ಉರಿಯಾದಾಗ ಅನಿಸುತ್ತೆ, ಆ ಥರ ಅನ್ಸೋಕ್ಕೆ ಏನೂ ಇಲ್ಲ. ಬಟ್ ಕೆಲವೊಂದು ಸರಿ ಹೇಳೋಕ್ಕಾಗಲ್ಲ, ನೀವು ತೊಗೊಂಬಂದಿರೋ ಅಲೋವೆರಾ ಜೆಲ್ಲಲ್ಲಿ ಏನಾದರೂ ಸರಿ ಅಂದರೆ ಅದು ಕ್ವಾಲಿಟಿ ಚೆನ್ನಾಗೆಲ್ಲ ಇಲ್ಲದಿದ್ದರೆ ಆ ಥರ ಇದ್ದರೆ ಸ್ಟಾಪ್ ಮಾಡಿ, ಮತ್ತೆ ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ಹೋಗಬೇಡಿ. ಆ ಥರ ಯೂಶ್ವಲಿ ಆಗಲ್ಲ. ನೀವು ನಾನು ಹೇಳಿರುವಂಥ ಕ್ಲೀನ್ಲಿನೆಸ್, ಹೈಜಿನ್ ಮತ್ತು ಪ್ಯೂರ್ ಆಗಿರುವಂಥ ಪ್ರಾಡಕ್ಟನ್ನು ಬಳಸಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಅದರಿಂದ ಸ್ಕಿನ್ಗೆ ಏನಾದರೂ ಬಳಸುವಾಗ ಹೈಜಿನ್ ಮೇಂಟೈನ್ ಮಾಡಬೇಕು, ಮತ್ತು ಒಳ್ಳೆ ಕ್ವಾಲಿಟಿ ಪ್ಯೂರ್ ಆಗಿರುವಂಥ ಪ್ರಾಡಕ್ಟ್ಗಳನ್ನು ನಾವು ಬಳಸಬೇಕು. ನಾವು ಎಷ್ಟು ಚೆನ್ನಾಗಿ ಸ್ಕಿನ್ ಕೇರ್ ಮಾಡ್ತೀವೋ ಅಷ್ಟು ಸೂಪರ್ ಆಗಿರ್ತೀವಿ. ಏನೋ ಮಾಡೋದು, ಏನೋ ಹಚ್ಕೊಳ್ಳೋದೆ, ನನ್ನ ಸ್ಕಿನ್ ಬೆಳ್ಳಗಾಗಬೇಕು, ವೈಟ್ ಆಗಬೇಕು, ಈವೆಂಟ್ ಒಂದು ಬರಬೇಕು ಅಂತಂದರೆ ಖಂಡಿತವಾಗ್ಲೂ ಆಗೋದೇ ಇಲ್ಲ. ಯಾಕೆ ಗೊತ್ತಾ, ಇವಾಗ ಇರುವಂಥ ಪೊಲ್ಯೂಷನ್ ಇರ್ಬೋದು, ಅಂದರೆ ಹೊರಗಡೆ ಬಿಸಿಲಿರ್ಬೋದು, ನಿಮ್ಮ ಸ್ಕಿನ್ನನ್ನು ಖಂಡಿತವಾಗ್ಲೂ ಡೈರೆಕ್ಟಾಗಿ ಡ್ಯಾಮೇಜ್ ಮಾಡುತ್ತೆ. ಅದನ್ನ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಏನೋ ಹಚ್ಚದೆ ನಾನು ಚೆನ್ನಾಗಿರಬೇಕು ಅಂತಂದರೆ ಆಗಲ್ಲ. ಅಟ್ಲೀಸ್ಟ್ ದಿನಕ್ಕೆ 2 ಸರಿ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಲೋಷನ್ ನೀವು ಹಚ್ಕೊಳ್ಳೇಬೇಕಾಗುತ್ತೆ. ಹಾಗೆಯೇ ಈ ಥರ ಕೆಲವೊಂದು ಸಿಂಪಲ್ ಆಗಿರುವಂಥ ಫೇಸ್ ಪ್ಯಾಕ್ಗಳನ್ನು ಖರ್ಚಿಲ್ಲದೆ ಮಾಡುವಂಥದ್ದನ್ನು ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ ಬ್ಯೂಟಿಫುಲ್ ಆಗಿರುತ್ತೆ, ನೀವು ಯೂತ್ಫುಲ್ಲಾಗಿ ಕಾಣ್ತೀರಾ, ಚೆನ್ನಾಗಿ ಕಾಣ್ತೀರಾ. ಸೊ ಏನನ್ನಾದರೂ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಆನ್ಲೈನಲ್ಲಿ ಬೈ ಮಾಡುವಾಗ ಪ್ಯೂರಿಟಿ ಮತ್ತು ಬ್ರ್ಯಾಂಡನ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಬೈ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.